ಸರ್, ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ರು, ನಾನು ಅವ್ರ ಜೊತೆ ಮಾತಾಡ್ತಿರುವಾಗ ಆ, ತೀರಾ ಬಡತನದಿಂದ ಬಂದಂಥವ್ನು ನಾನು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಇನ್ಫ್ಯಾಕ್ಟ್ ಕೆಲವೊಂದು ಲೈಕ್ ಫೈನಾನ್ಷಿಯಲ್ ಆಗಿ ಎದುರಿಸಿರುವಂತಹ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಹೇಳ್ಕೊತಾ ಇದ್ರು. ಪುತ್ತಿನ ಅವರು ಆ ತರದ್ ಯಾವ್ದಾದ್ರು ಆರ್ಥಿಕ ಸಮಸ್ಯೆಗಳು ಅಥವಾ ಲೈಕ್ ಈ ಕಷ್ಟವನ್ನ ಹೇಳ್ಕೊಳಕ್ ಆಗಲ್ಲ ನನಗೆ ಅನ್ನುವಂತಹ ಸನ್ನಿವೇಶಗಳನ್ನ ಎದುರಿಸಿದಾರಾ ಅಂತ. ಖಂಡಿತ. ನಾವು ಚುನಾವಣೆಯ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಚುನಾವಣೆಗೆ ಫಂಡ್ ಇಲ್ಲದೆ ಚುನಾವಣೆಗೆ ಸ್ಪರ್ಧಿಸತಕ್ಕಂತ ಸಂದರ್ಭ, ಈ ರೀತಿಯ ಘಟಾನುಘಟಿಗಳು ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಚುನಾವಣೆಯನ್ನ ಎದುರಿಸುವಂತದ್ದು ಭಾರಿ ಹಿಂಸೆಯನ್ನು ಕೊಟ್ಟಿದ್ದು. ನಮಗೆ ಹಣದ ವ್ಯವಸ್ಥೆ ಇರ್ಲಿಲ್ಲ, ಅಧಿಕಾರ ಇರ್ಲಿಲ್ಲ. ನಮಗೆ ಇದ್ದಿರುವಂತದ್ದು ಮಾತ್ರ ಒಬ್ಬ ಕಾರ್ಯಕರ್ತರನ್ನ ಗೆಲ್ಲಿಸಬೇಕು ಅನ್ನತಕ್ಕಂತ ಮನಸ್ಥಿತಿ ಕಾರ್ಯಕರ್ತರಲ್ಲಿ ಮತ್ತು ಮತದಾರರಲ್ಲಿ ಇದ್ದದ್ದು ಬಿಟ್ಟರೆ ಬೇರೆ ಯಾವುದೂ ಇರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ಚುನಾವಣೆಯ ಸಂದರ್ಭದಲ್ಲಿ ಬಹಿರಂಗ ಸಭೆಯನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಭಾರಿ ನೋವಾಯ್ತು. ಆ ಸಂದರ್ಭದಲ್ಲಿ ಕಣ್ಣೀರಿಟ್ಟಂತ ಪರಿಣಾಮ ಸುಮಾರು 30-50 ಲಕ್ಷ ರೂಪಾಯಿಯನ್ನ ಈ ಕ್ಷೇತ್ರದ ಜನರು ಮತದಾರರು ಕೊಟ್ಟು ನಮ್ಮ ಆ ಚುನಾವಣೆಗೆ ಶಕ್ತಿಯನ್ನ ಕೊಡತಕ್ಕಂತ ಮತ್ತು ನಮ್ಮ ಮರ್ಯಾದೆಯನ್ನ ಉಳಿಸತಕ್ಕಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಅದು ಯಾವತ್ತು ಕೂಡ ನನ್ನ ಮನಸ್ಸಿನಲ್ಲಿ ಯಾವತ್ತು ಕೂಡ ನೆನಪಿನಲ್ಲಿದೆ. ಏನ್ ಹೇಳ್ತೀರಿ ಸರ್, ಜನ ತೋರಿಸುವಂತಹ ಪ್ರೀತಿ, ಅದರಲ್ಲೂ ಕೂಡ ವಿಶೇಷವಾಗಿ ದೇಶಭಕ್ತರು ತೋರಿಸುವಂತಹ ಈ ಪ್ರೀತಿಯ ಪರಿಯ ಬಗ್ಗೆ? ಖಂಡಿತ. ಇವತ್ತು ಕಾರ್ಯಕರ್ತರು ಎಲ್ಲವನ್ನ ಬಿಟ್ಟು ಸಮಾಜದಲ್ಲಿ ತೊಡಗಿಸಿಕೊಂಡವರು, ಮನೆ ಮಠ ಮನೆಯವರು ಎಲ್ಲರನ್ನ ಬಿಟ್ಟು ಈ ಸಮಾಜದ ಸೇವೆಯನ್ನ ಮಾಡಬೇಕು ಅಂತಕ್ಕಂತ ಯೋಚನೆ ಅಡಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂತ ಪರಿಣಾಮ ಇವತ್ತು ಪಕ್ಷ ಬೆಳೆದಿರುವಂತದ್ದು, ಸಂಘ ಬೆಳೆದಿರುವಂತದ್ದು, ಆ ತ್ಯಾಗದ ಮನೋಭಾವದಿಂದ ಇವತ್ತು ಬೆಳೆದಿದೆ. ಇವತ್ತು ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕರ್ತರ ನೋವು, ಅವರು ಅನೇಕ ವರ್ಷದಿಂದ ಮಾಡಿರ್ತಕ್ಕಂತ ಕೆಲಸ ಕಾರ್ಯಗಳು, ನೋವುಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬದುಕಿನಲ್ಲಿ ಬಂದ್ರೆ ಹೇಗೆ ಅಂತಕ್ಕಂತ ಯೋಚನೆ ಅಡಿಯಲ್ಲಿ ನಮ್ಮನ್ನ ಜನಪ್ರತಿನಿಧಿಯಾಗಿ ಮಾಡ್ಲೇಬೇಕು ಅಂತಕ್ಕಂತ ಅವರ ಆ ಸಂಕಲ್ಪ ಆ ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿ ನಡೆದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ತ್ಯಾಗ, ಈ ರೀತಿಯ ಮಾನಸಿಕತೆ ಕಾರ್ಯಕರ್ತರಲ್ಲಿ ಇದ್ದಿರತಕ್ಕಂತ ಪರಿಣಾಮಕ್ಕೋಸ್ಕರ ನಾವು ಆ ಚುನಾವಣೆಯ ಸಂದರ್ಭದಲ್ಲಿ ಯಾವುದೂ ಕೂಡ ಸಲೀಸಾಗಿ ಆ ಚುನಾವಣೆಯನ್ನ ಎದುರಿಸಿ ನಮ್ಮ ಗುರಿಯನ್ನ ಸಾಧಿಸ್ತಕ್ಕಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಅವತ್ತು ಕೊಟ್ಟಿರ್ತಕ್ಕಂತ ಆ ಪ್ರೀತಿ, ವಿಶ್ವಾಸ, ಸಹಕಾರವನ್ನು ನಾನು ಯಾವತ್ತು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಆಶಯಗಳು, ಅವರೆಲ್ಲರ ಅಪೇಕ್ಷೆಗಳು ಇರುವಂತದ್ದು ಒಂದೇ, ಬೇರೆ ಯಾವ್ದು ಇರ್ಲಿಲ್ಲ. ಒಮ್ಮೆ ಜನಪ್ರತಿನಿಧಿಯಾಗಿ ಮಾಡಬೇಕು ಅಂತಕ್ಕಂತ ಆಶಯ ಇತ್ತು. ಅದರ ಪರಿಣಾಮ ಅದು ಯಶಸ್ವಿಯಾಗಿ ನಾವು ನಿಭಾಯಿಸ್ತಕ್ಕಂತ ಕೆಲಸ ಕಾರ್ಯವನ್ನು ಮಾಡಿದ್ವಿ. ಸರ್, ರಾಜಕೀಯವಾಗಿ ಯಾರು ಇದನ್ನ ಹೇಗ್ ನೋಡ್ತಾರೋ ನನಗ್ ಗೊತ್ತಿಲ್ಲ, ಆದ್ರೆ ತುಂಬಾ ಜನಕ್ಕೆ ಇದು ಅಸ್ಮಿತೆಯ ಪ್ರಶ್ನೆ ಮತ್ತು ನಮ್ಮ ಧರ್ಮದ ಉಳಿವಿಗಾಗಿ ನಾವು ಹೋರಾಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಅನ್ಯಾಯ ಆಯ್ತು, ಒಂದು 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 ದೊಡ್ಡ ಪ್ರಯತ್ನ ವ್ಯರ್ಥ ಆಯ್ತು ಅನ್ನುವಂತಹ ಕೊರಗು ಎಲ್ಲರಲ್ಲೂ ಕೂಡ ಇದೆ. ನಿಮ್ಮಲ್ಲಿ ಆ ಕೊರಗು ಇನ್ನೂ ಕೂಡ ಇದೆಯಾ ಅಂತ? ಖಂಡಿತ ಇರ್ಬೋದು. ಮಾಡಿರ್ತಕ್ಕಂತ ಕೆಲಸ ಕಾರ್ಯಗಳು, ಆ ಚುನಾವಣೆಯ ಸಂದರ್ಭದಲ್ಲಿ ಮಾಡಿರ್ತಕ್ಕಂತ ರೀತಿಯ ಕೆಲಸಗಳು ಅದಕ್ಕೆ ಫಲವನ್ನು ಕೊಡ್ಲಿಲ್ಲ ಅಂತಕ್ಕಂಥ ನೋವು ಸ್ವಲ್ಪ ಜನರಲ್ಲಿ ಇರ್ಬೋದು. ಆದ್ರೆ ಅದು ಆ ಛಲವನ್ನು ಇವತ್ತಿನವರೆಗೂ ಕೂಡ ಅವರು ಬಿಡ್ಲಿಲ್ಲ. ಮುಂದಿನ ದಿವಸದಲ್ಲಿ ಆ ಛಲವನ್ನ ಸಾಧಿಸಿಯೇ ತೀರ್ತೇವೆ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅವರೆಲ್ಲರೂ ಇದ್ದಿರ್ತಕ್ಕಂಥ ಪರಿಣಾಮಕ್ಕೆ ನಮ್ಮ ಪರಿವಾರ ಸಂಘಟನೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಬೆಳೆದಿದೆ. ಮುಂದಿನ ದಿವಸದಲ್ಲಿ ಅವರೆಲ್ಲರೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ನಾವೆಲ್ಲ ಇದ್ದೀವಿ.